ಈಗ ಕ್ಯಾಂಡಿಡೇಟ್ನ ನಮ್ಮ ವರಿಷ್ಠರು ಅನೌನ್ಸ್ ಮಾಡಿದ್ದಾರೆ. ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಮ್ಮನ್ನೆಲ್ಲ ಕೇಳಿದರು, ಮತ್ತು ರಿಪೋರ್ಟು ತನಿಖೆ ಮಾಡಿದಾಗ, ಸರ್ವೆ ಮಾಡಿಸಿದಾಗ ಅವ್ರ ಹೆಸರು ಬಂದಿದೆ. ತನಿಖೆಯಲ್ಲಿ ಶ್ರೇಯಸ್ ಪಟೇಲ್ಗೆ ಜನಾಭಿಪ್ರಾಯ ಜಾಸ್ತಿ ಬಂದಿದೆ, ಅವನಿಗೆ ಕೊಡ್ತೀವಿ ಅಂದರು. ಎಲ್ಲರೂ ಒಮ್ಮತದಿಂದ ಇಡೀ ಜಿಲ್ಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲ್ಲೇ ಒಮ್ಮತದಿಂದ ಆ ಹೆಸರನ್ನ ನಾವು ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಸ್ವಾಗತ ಮಾಡಿ ನಾವೀಗಾಗಲೇ ಚುನಾವಣಾ ಪೂರ್ವವಾಗೇ 2 ಸಭೆನ ಮಾಡಿದ್ದೇವೆ. 2 ಸಭೆ ನಡೆದಿದೆ. ಮುಖ್ಯಮಂತ್ರಿ DCM ಎಲ್ಲ ಬಂದಿದ್ದಾರೆ, ನಡೆದಿದೆ. ಈಗಲೂ ಸತ್ಯ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿರೋ ಭಿನ್ನಾಭಿಪ್ರಾಯ ಎಲ್ಲವನ್ನೂ ಸರಿ ಮಾಡಿಕೊಂಡು ಈ ಸಾರಿ ಏನಾದರೂ ಮಾಡಿ MP ನಾವು ತಗೊಳ್ಳೇಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. NDA ಅಭ್ಯರ್ಥಿ ಹೌದು, NDA ಅಭ್ಯರ್ಥಿ ನಮ್ಮಲ್ಲಿ ಹೋದ ಸರಿನೂ ಕಾಂಗ್ರೆಸ್ಸು ಮತ್ತು JDS ಅಲಯನ್ಸ್ ಇತ್ತು. ಕಾಂಗ್ರೆಸ್ಸು JDS ಅಲಯನ್ಸ್ ಇತ್ತು. ಆದರೆ ಏನಾಯಿತು, ಗೆದ್ದರು. ಆದರೆ ಹೋದ ಸಾರಿ ಆದ ಚುನಾವಣೆಯೂ ಈ ಸಾರಿನೂ ಅಲಯನ್ಸಲ್ಲಿ ಇದು ಮಾಡಿರ. ಹೋದ ಸಾರಿ ಏನಾಗಲಿಲ್ಲ, BJP ಗೆಲ್ಲಕ್ಕಾಗಲಿಲ್ಲ. ಅಲಯನ್ಸಿನ ಪ್ರಶ್ನೆ ಬರೋದಿಲ್ಲ. BJP 1.5 ಲಕ್ಷ MLA ಎಲೆಕ್ಷನ್ ಬಂದರೂ ತಗೋತೈತೆ, ಪಾರ್ಲಿಮೆಂಟ್ ಬಂದರೆ 2 ಲಕ್ಷ ತಗತ್ತು. ಹೋದ ಸರಿ 4 ಲಕ್ಷ ಚಿಲ್ಲರೆ ತಗತ್ತು. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಬಹುಶಃ ಯಾವುದೇ NDA ಅಲಯನ್ಸ್ ಆದ್ರೂ ಈ ಸಾರಿ ಜನ ಅದನ್ನೆಲ್ಲ ಬದಿಗೊತ್ತಿ ಈಗ NDA ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವು ಮೈತ್ರಿ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ಅವರು ಜಾತ್ಯತೀತ ಪಕ್ಷದ ಹೆಸರನ್ನ ಇಟ್ಕೊಂಡು, ಜಾತ್ಯತೀತ ತತ್ವನ ಇಟ್ಕೊಂಡು ಅಲ್ಲಿ ಅಲಯನ್ಸ್ ಮಾಡ್ಕೊಂಡಿರೋದು ತಪ್ಪು ಅಂತೇಳಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಈ ಸಾರಿ ರಿಸಲ್ಟಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ. ಯಾವ ಭಿನ್ನಾಭಿಪ್ರಾಯ? ಅಲ್ಲಲ್ಲ, ನಮ್ಮಲ್ಲಿ ಸಣ್ಣ ಪುಟ್ಟವು ಇರ್ತಾವಲ್ಲಪ್ಪ. ಒಂದು ಪಕ್ಷ ಅಂದಮೇಲೆ ಯಾರು ಎಲ್ಲ ಪಕ್ಷದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತವೆ. ಯಾರು ಅವರೆಲ್ಲರೂ ಒಮ್ಮತವಾಗಿ ಅವರೆಲ್ಲರ ಅಭಿಪ್ರಾಯ ತಗೊಂಡೇ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಹೈಕಮಾಂಡ್ ತಗೊಂಡಿದ್ದಾರೆ. ಈ ಜಿಲ್ಲೆ ಒಳಗಡೆ ಏನ್ ಕೊಡುಗೆ, ಶ್ರೇಯಸ್ ಪಟೇಲ್, ಈ ಪ್ರಜ್ವಲ್ ರೇವಣ್ಣ ಅವರು MP ಆಗಿದ್ದರು, ದೊಡ್ಡ ಕುಟುಂಬ ವಿರುದ್ಧ ಇವ್ರು ಯಾವ ರೀತಿ ರೀಚ್ ಆಗ್ತಾರೆ, ಇಡೀ ಜಿಲ್ಲೆಗೆ ಪರಿಚಯ ಇಲ್ಲ ಅನ್ನೋ ಪ್ರಶ್ನೆ ಕೂಡ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಶ್ರೇಯಸ್ ಪಟೇಲ್ ಅಷ್ಟು ಫಿಟ್ಟ? ಇಲ್ಲಿ ಪ್ರಬಲವಾದ ಸಿದ್ದರಾಮಣ್ಣ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಪಕ್ಷದ ಸಪೋರ್ಟ್ನಿಂದ ನಿಂತಿರೋದು ಶ್ರೇಯಸ್ ಪಟೇಲ್. ಎರಡು ಸಾರಿ ಬಂದೋಗಾತಲ್ಲಣ್ಣ, 4 ಸಾರಿ ಬಂದ್ರಲ್ಲ. ಚುನಾವಣಾ ಪ್ರಚಾರಕ್ಕೆ ಈ ಸಾರಿ ಅವರೇ ಕ್ಯಾಂಡಿಡೇಟ್, ಅವ್ರ ಕ್ಯಾಂಡಿಡೇಟ್ಗೆ ಅವರೇ ಬರಕಲ್ವಾ? ಇಲ್ಲ, ಹೋದ ಸಾರಿ ಭಿನ್ನಾಭಿಪ್ರಾಯ ಆಗಿದ್ದು ನಿಜ. ಆ ಭಿನ್ನಾಭಿಪ್ರಾಯದಲ್ಲಿ ಕಾಂಗ್ರೆಸ್ಸು ಸೋತದ್ದು ನಿಜ, ಅದಾಗಿದ್ದು ನಿಜ. ಅವ್ರಿಗೂ ಮನವರಿಕೆ ಆಗಿದೆ. ಅದು ಯಾವುದೂ ಇಲ್ಲ ಈ ಸರಿಯ. ಅವರು ಇನ್ನೂ 2 ಸಾರಿ ಬರ್ತಾರೆ ಈ ಜಿಲ್ಲೆಗೆ, ಇನ್ನೂ 2 ಸಾರಿ ಬರ್ತಾರೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ. ಈಗ ಅರಸೀಕೆರೆ ಆಗಿದೆ, ಹಾಸನ ಆಗಿದೆ, 100% ಬೇಲೂರು, ಅರ್ಕಲಗೂಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಇಲ್ಲಿ ಎಲ್ಲ ಕಡೆ ಅವ್ರು ಬರ್ತಾರೆ. ಅವರೆಲ್ಲ ಬರ್ತಾರೆ. ಸಿದ್ದರಾಮಯ್ಯನವರು ಬರ್ತಾರೆ, DK ಅವರು ಬರ್ತಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ದಲೇ ಒಮ್ಮತದಿಂದ ಈ ಸಾರಿ ಒಂದೇ ಒಂದು ಅಪಶಯ ಇಲ್ಲದಲೇ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಚುನಾವಣೆಯಲ್ಲಿ 100% ನಾವು ಉಸ್ತುವಾರಿ ಜಿಲ್ಲಾ ಮಂತ್ರಿಗಳಿದ್ದಾರಲ್ಲ, ಗೆಲ್ತಾರೆ. ಅಲ್ಲಲ್ಲ, ಅವರು ಈಗ ಜನವೇ ಉಸ್ತುವಾರಿ, ಜನ ಉಸ್ತುವಾರಿ ಮಾಡ್ಕೊಂಡು ಗೆಲ್ತಾರೆ. ಏನು ನಾವು ಇದ್ದೇ ಇರ್ತೀವಲ್ಲ, ನಾವಿನ್ನೆಲ್ಲಿ ಗೊತ್ತೀವಿ. ಈಗ ನನಗೊಂದು ಜಿಲ್ಲಾ ರಾಜ್ಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ.
ಒಂದು ಗೃಹ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕ್ಯಾಬಿನೆಟ್ ಗ್ರೇಡ್ ಕೊಟ್ಟಿದ್ದಾರೆ ಅಂದರೆ ನಾವು ಜಿಲ್ಲೆ ಒಳಗೆಲ್ಲ ಅಡ್ಡಾಡ್ಬೋದಲ್ಲ, ಈಗ ಜಿಲ್ಲೆಲೆಲ್ಲ ಹೋಗ್ಬೋದಲ್ಲ. ಇರ್ತೀನಿ ನಾನು ಇರ್ತೀನಿ. ನಾನು ಹಿಂದೆ ಈ ಚುನಾವಣೆಯಿಂದ ಹಿಮ್ಮುಖನಾಗಲ್ಲ. ಚುನಾವಣೆಯ ಯಾವುದೇ ಭಾಗಿತ್ವವನ್ನು ನಾನು ಒಪ್ಕೊಳಕ್ಕೆ ತಯಾರಿದ್ದೀನಿ. ನಾನು ಮಾಡ್ತೀನಿ ಚುನಾವಣೆ ಮಾಡೋಕ್ಕೆ. ನಾವೆಲ್ಲ ಒಟ್ಟಿ ಮಾಡ್ತೀವಿ, ಸಾಮೂಹಿಕವಾಗಿ ಮಾಡ್ತೀವಿ. ಶಿವರಾಮ್ ಅವ್ರದ್ದು ನಮ್ಮದು ಭಾರಿ ಚೆನ್ನಾಗಿದೆ. ಏನಿಲ್ಲ, ಶಿವರಾಮ್ ಅವ್ರಿಗೆ ನನ್ನನ್ನು ನಿಲ್ಲಿಸ್ಬೇಕು ಚುನಾವಣೆಗೆ ಅಂತ ಪ್ರೀತಿ ಇತ್ತು, ಆಸೆ ಇತ್ತು. ಆದರೆ ಹೈಕಮಾಂಡು ಶ್ರೇಯಸ್ ಪಟೇಲ್ಗೆ ಹೇಳಿದ್ದಾರೆ. ಅದು ಶ್ರೇಯಸ್ ಪಟೇಲು ಹೇಳಿರೋದ್ರಿಂದ ಅವರು ಹೈಕಮಾಂಡಿನ ಇದಕ್ಕೆ ಭದ್ರಾಗಿರ್ತಾರೆ ಅನ್ನೋದು ನನ್ನ ಭಾವನೆ. ಅದರಿಂದ ಇಲ್ಲ, ಅವ್ರಿಗೇನು ನಿರಾಸೆ ಆದಂಗೆ ಕಾಣಲ್ಲ ನನ್ನ ದೃಷ್ಟಿ. ನಾನು ಕ್ಯಾಂಡಿಡೇಟ್ ಆಗಿಲ್ಲ ಅಂದರೆ ನನಗಿಂತಲೂ ಶ್ರೇಯಸ್ಪದು ಮುಂದೆ ಬಂತಲ್ಲ ಸರ್ವೇನಲ್ಲಿ, ಅದರಿಂದ ಅವನಿಗೆ ಕೊಟ್ಟ.